ನಡೆದ ಬೆಂಗಳೂರಿನಲ್ಲಿರುವ ನಾನು ದಿನಾಲು ವರ್ಷ ಆಂಟಿ ಕಿರಣ ಶಾಪ್ ನಲ್ಲಿ ಬೇಕಾದ ಸಾಮಾನುಗಳು ತರುವುದು. ಹೀಗೆ ಆಂಟಿ ತುಂಬಾ ಹತ್ತಿರ ಆಗಿಬಿಟ್ಟಳು. ಅವಳಿಗೆ ನಮ್ ವಯಸ್ಸಿನ ಮಗ ಇದ್ದ. ಆದರೂ ಆಂಟಿ ತುಂಬಾ ಚೆನ್ನಾಗಿ ಇದ್ದರು. ಸಮಯ ಬಂದಾಗೆಲ್ಲ ಅಲ್ಲಿಯೇ ಹೋಗುತ್ತಿದೆ. ಒಂದು ದಿನ ಆಂಟಿ ತಲೆ ಸ್ನಾನ ಮಾಡಿಕೊಂಡು ಜಂ ಎಂದು ರೆಡಿಯಾಗಿ ಬಂದರು. ನಾನು ಆಂಟಿ ಸೂಪರ್ ಕಾಣುತ್ತಿದ್ದರು ಎಂದೇ ಹೀಗೆ ಮಾತನಾಡುತ್ತಾ. ಅವಳು ಹೇಳಿದಳು, ನನ್ ಗಂಡ ಬಿಟ್ಟು ಹೋಗಿದ್ದಾರೆ, ನಾನೇ ಮನೆ ನೋಡ್ಕೊಳ್ಳೋಡು ಎಂದು. ನನಗೆ ಅಯ್ಯೋ ಎನಿಸಿತು. ಒಂದು ಸಾರಿ ಆನ್ಲೈನ್ ಪೇಮೆಂಟ್ ಮಾಡುತ್ತೇನೆ ಎಂದು ಅವಳ ನಂಬರ್ ತೆಗೆದುಕೊಂಡೆ. ಸಮಯ ಬಂದಾಗೆಲ್ಲ ಮಾತನಾಡುತ್ತಿದ್ದೆ, ಕಾಮಿಡಿ ಮಾಡ್ತಿದ್ದೆ. ಅವಳನ್ನು ಹೊಗಳುತ್ತಿದ್ದೆ, ಚೇಷ್ಟೆ ಮಾಡುತ್ತಿದ್ದೆ, ಅವಳನ್ನು ಟಚ್ ಮಾಡಿ ನಗಿಸುತ್ತಿದ್ದೆ. ಒಂದು ದಿನ ಅವಳ ಮಗನ ಬರ್ತ್ಡೇ ಇತ್ತು. ಸಂಜೆ ಮನೆಗೆ ಬಾ ಎಂದು ಫೋನ್ ಮಾಡಿದಳು. ನಾನು ಜಂ ಎಂದು ತಯಾರಾಗಿ ಹೋದೆ. ಅವಳು ಸೀರೆಯಲ್ಲಿ ತುಂಬಾ ಸೆಕ್ಸಿ ಕನಿಸುತ್ತಿದ್ದಳು. ನಾನು ಅವಳ ಬಳಿಗೆ ಹೋಗಿ ಆಂಟಿ ಸೂಪರ್ ಎಂದೆ. ಅವಳು ಸ್ಮೈಲ್ ಕೊಟ್ಟಳು. ಅವಳ ಮಗ ಕೇಕ್ ಕಟ್ ಮಾಡಿದ. ನಾನು ವಿಶ್ ಮಾಡಿದೆ. ಅವನ ಬಾಯಿಗೆ ಕೇಕ್ ಹಾಕಿದೆ. ಹಾಗೆ ಆಂಟಿ ಬಾಯಿಗೆ ಕೇಕ್ ಹಾಕಲು ಹೋದಾಗ ಆಂಟಿ ದೂರ ಸರಿದಳು. ನಾನು ಅವಳ ಸೊಂಟಕ್ಕೆ ಕೈ ಹಾಕಿ ಎಳೆದು ಕೇಕ್ ತಿನ್ನಿಸಿ ಅವಳ ಕೆನ್ನೆಗೆ ಹಚ್ಚಿದೆ. ಅದಾದ ಮೇಲೆ ಊಟ ಮಾಡಿದೆವು. ನಾನು ಆಂಟಿ ಮೂಲೆ ನೋಡ್ತಾ ಇದ್ದೆ. ಅವಳ ಮಗ ಅವನ ಗೆಳೆಯರಿಗೆ ಎಣ್ಣೆ ಪಾರ್ಟಿ ಕೊಡಿಸಲು ಹೊರಗೆ ಹೋದ. ಫೋನ್ ಮಾಡಿ ರಾತ್ರಿ ಬರೋದಿಲ್ಲ ಎಂದನು. ಆಂಟಿ ಸ್ವಲ್ಪ ಬೇಜಾರದಳು. ನಾನು ಅದೇ ಚಾನ್ಸ್ ಎಂದು ಅವಳ ಬೆನ್ನು ಸವರುತ್ತ ಮಾತಾಡುತ್ತಿದ್ದೆ. ಹಾಗೆ ಅವಳ ಮೊಲೆ ಟಚ್ ಮಾಡುತ್ತಿದ್ದೆ. ಅವಳು ಎದ್ದು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೇನೆ ಎಂದು ಒಳಗೆ ಹೋಗಿ ನೈಟಿ ಹಾಕಿಕೊಂಡು ಬಂದಳು. ನಾನು ಅವಳನ್ನೇ ನೋಡುತ್ತಾ ಕುಳಿತೆ. ಅವಳು ಟೀ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಹೋದಳು. ಅವಳ ಬ್ಯಾಕ್ ನೋಡ್ತಾ ಇದ್ದೆ. ಅವಳು ಟೀ ಮಾಡಿಕೊಂಡು ಬಂದಳು. ಟೀ ಕುಡಿದೆವು. ಅವಳು ಕಪ್ ಇಡಲು ಹೋದಾಗ ಅವಳು ಕಾಲು ಜಾರಿ ಬಿದ್ದಳು. ನಾನು ಹೋಗಿ ಅವಳನ್ನು ಹಿಡಿದು ಸೋಫಾ ಮೇಲೆ ಕೂರಿಸಿದೆ. ಕಾಲಿಗೆ ಪೆಟ್ಟಾಗಿದೆ ಎಂದು ನೈಟಿ ಮೇಲೆ ಮಾಡಿದಳು. ನಾನು ಅವಳ ಕಾಲು ಸವರುತ್ತಿದ್ದೆ. ಸ್ವಂಟ ಪೆಟ್ಟಾಗಿದೆ ಎಂದಳು. ತೋರಿಸು ಎಂದೆ. ನೋವಿನ ದುಂದಲಿ ನೈಟಿ ಮೇಲೆ ಮಾಡಿ ನನಗೆ ತೋರಿಸಿದಳು. ನಾನು ಮೂಲನ್ ಹಚ್ಚುವ ನೆಪದಲ್ಲಿ ಅವಳ ಸೊಂಟ ಕಾಲು ಕಾಚದ ಒಳಗೆ ಕೈ ಹಾಕಿ ಸವರಿದೆ. ನನ್ ಲಿಂಗ ನಿಗುರಿತು.